ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ MCQ ನಿಮ್ಮ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ಹೆಚ್ಚು MCQಗಳನ್ನು ಸಾಲ್ವ್ ಮಾಡಿದಂತೆ ಸೊ ನಿಮಗೆ ಹೆಚ್ಚಿನ ಒಂದು ಜ್ಞಾನ ಬರ್ತಾ ಇದೆ. ಯಾವ ರೀತಿ MCQಗಳನ್ನು ಸಾಲ್ವ್ ಮಾಡಬೇಕು ಎಂಬುದು ನಿಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಸೆಟ್ 2024ಗಾಗಿ ಅಪ್ಲೈ ಮಾಡಿದರೆ ಅಥವಾ ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಇನ್ನೂ ಅಪ್ಲೈ ಮಾಡ್ಬೋದು. ಅದೇ ರೀತಿ ಈ ಒಂದು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಎಲ್ಲ ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸನ್ನು ನೀಡ್ತೀವಿ. ಇದು ಲೈವ್ ಕ್ಲಾಸಸ್ ಕೂಡ ಇರುತ್ತೆ ಮತ್ತು ನಿಮಗೆ ರೆಕಾರ್ಡೆಡ್ ವೀಡಿಯೋಸ್ ಕೂಡ ಸಿಗ್ತಾ ಇವೆ. ಇದ್ರ ಜೊತೆಗೆ ಕಂಪ್ಲೀಟ್ ಎಲ್ಲ ಯೂನಿಟ್ಸ್ಗಳ ಮೇಲೆ MCQ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತೀವಿ. ಇಲ್ಲಿ ಪ್ರತಿಯೊಂದು ಮಾಕ್ ಟೆಸ್ಟ್ ಸೇಮ್ KSET ಎಕ್ಸಾಮಿನೇಷನ್ ಮಾದರಿಯಲ್ಲೇ ಇರ್ತವೆ. ಪ್ರತಿಯೊಂದು ಟೆಸ್ಟ್ನಲ್ಲೂ 50 MCQ ಇರ್ತವೆ. ಪ್ರತಿ 10 ಯೂನಿಟ್ಗಳ ಮೇಲೆ ಪ್ರತಿ ಯೂನಿಟ್ನ ಮೇಲೆ 5 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ನೀವೇನಾದರೂ 50 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಇದ್ರ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ 5000+ MCQ PDF ಅನ್ನು ನಿಮಗೆ ನೀಡ್ತೀವಿ. ಸೊ ಈ ಒಂದು ಮಟೀರಿಯಲ್ ಏನಿದೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿನೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಆ್ಯಕ್ಚುಯಲ್ ಫೀಸ್ ಬಂದುಬಿಟ್ಟು 3000 ರುಪೀಸ್ ಇದೆ. ಬಟ್ ನೀವೇನಾದರೂ ಇಮಿಡಿಯೇಟ್ಲಿ ಜಾಯ್ನ್ ಆದರೆ 2000 ರುಪೀಸ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆದರೆ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರ ಮೂಲಕ KSET ಅನ್ನು ಕ್ವಾಲಿಫೈ ಆಗೇ ಆಗ್ತೀರಾ. ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಮತ್ತು ನೇಮ್ ಮೂಲಕ ರಿಜಿಸ್ಟರ್ ಮಾಡಿ ನೀವು ಆ್ಯಪ್ನಲ್ಲಿ ಜಾಯ್ನ್ ಆಗ್ಬೋದು. ಅಥವಾ ನೀವು ವಾಟ್ಸಪ್ ಗ್ರೂಪಿಗೂ ಕೂಡ ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ, ವಾಟ್ಸಪ್ ಕಾಲ್ ಮಾಡೋದ್ರ ಮೂಲಕ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. So now let us move to the question. Here the first question is, which of the following is not an appropriate tool for formative assessment? Option A assignment, option B oral questions, option C term test, option D quiz game. ಸೊ ಇಲ್ಲಿ ಏನು ಕೇಳಿದ್ದಾರೆ, ಈ ಕೆಳಗಿನವುಗಳಲ್ಲಿ 4 ಸಾಧನಗಳನ್ನು ನೀಡಿದ್ದಾರೆ. ಈ 4 ಸಾಧನಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತ ಅಲ್ಲ, ಅಂದರೆ ಯಾವುದು ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಸೂಕ್ತ ಆಗಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನಿಯೋಜನೆ, ಆಪ್ಷನ್ ಬಿ ಮೌಖಿಕ ಪ್ರಶ್ನೆಗಳು, ಆಪ್ಷನ್ ಸಿ ಅವಧಿ ಪರೀಕ್ಷೆ, ಆಪ್ಷನ್ ಡಿ ರಸಪ್ರಶ್ನೆ ಮತ್ತು ಆಟಗಳು. ಸೊ ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿದೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದರೆ ಇಟ್ ಈಸ್ ದ ಇವ್ಯಾಲ್ಯೂಯೇಷನ್ ಫಾರ್ ದ ಚೈಲ್ಡ್ ಕಂಟಿನ್ಯೂಯಸ್ಲಿ. ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಮಕ್ಕಳನ್ನು ನಿರಂತರವಾಗಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ವಿ ಥ್ರೂ ಔಟ್ ದ ಕೋರ್ಸ್. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಟರ್ಮ್ ಟೆಸ್ಟ್ ಆಗ್ತಾ ಇದೆ, ಅವಧಿ ಪರೀಕ್ಷೆ. ಸೊ ಅಸೈನ್ಮೆಂಟ್, ಮಕ್ಕಳನ್ನು ಇಡೀ ಥ್ರೂ ಔಟ್ ದಿ ಎಜುಕೇಷನ್ ಪ್ರೋಸೆಸ್ ಯು ಆರ್ ಗಿವಿಂಗ್ ಅಸೈನ್ಮೆಂಟ್ ಟು ದ ಸ್ಟೂಡೆಂಟ್ಸ್. ಸೊ ಈ ಒಂದು ಯಾವುದೇ ಒಂದು ಸೆಮ್ ಇರ್ಬೋದು, 1 ಇಯರ್ ಇರ್ಬೋದು, ಕಂಪ್ಲೀಟ್ ಆ ಕೋರ್ಸ್ ಮುಗಿಯೋವರೆಗೂ ಕೂಡ ನಾವು ಅಸೈನ್ಮೆಂಟ್ಗಳನ್ನು ಕೊಡ್ತಾ ಹೋಗ್ತೀವಿ. ವಿ ಆಸ್ಕ್ ಓರಲ್ ಕ್ವಶನ್ ಥ್ರೂ ಔಟ್ ದ ಇಯರ್. ಸೊ ಇಡೀ ಈ ಒಂದು ಕೋರ್ಸ್ ಮುಗಿಯೋದ್ರವರೆಗೆ ಅಥವಾ ಸೆಮ್ ಮುಗಿಯೋದ್ರವರೆಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ. ಕ್ವಿಜ್ ಗೇಮ್ಸ್ ವಿ ಕ್ಯಾನ್ ಕಂಡಕ್ಟ್ ಅಗೇನ್ ಆ್ಯಂಡ್ ಅಗೇನ್. ಈ ರಸಪ್ರಶ್ನೆಗಳು, ಆಟಗಳನ್ನು ನಾವು ಮೇಲಿಂದ ಮೇಲೆ ರಚನೆ ಮಾಡ್ತಾನೆ ಇರ್ತೀವಿ. ಸೊ ಇವು 3 ಕೂಡ ಏನಾಗ್ತಾ ಇವೆ, ರಚನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆಗಳಾಗಿವೆ. ಅಸೈನ್ಮೆಂಟ್ಸ್, ಓರಲ್ ಕ್ವೆಶ್ಚನ್ಸ್ and quiz and games, these are the tools of formative assessment, but the term test is not the tool of ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಹೀಗಾಗಿ ಅವಧಿ ಪರೀಕ್ಷೆಗಳು ಏನಿದಾವಲ್ಲ ಇವು ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಭಾಗ ಅಲ್ಲ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಟ್ ಈಸ್ ಅ ಟೈಪ್ ಆಫ್ ಅಸೆಸ್ಮೆಂಟ್ ದಟ್ ರೆಫರ್ಸ್ ಟು ಮಾನಿಟರ್ ಅ ಚೈಲ್ಡ್ ಪ್ರೋಗ್ರೆಸ್ ಥ್ರೂ ಔಟ್ ದ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್. ಸೊ ಯಾವುದೇ ಒಂದು ಕೋರ್ಸ್, ಅದು 1 ಇಯರ್ ಆಗಿರ್ಬೋದು ಅಥವಾ ಒಂದು ಸೆಮ್ ಆಗಿರ್ಬೋದು, ಆ ಒಂದು ಕೋರ್ಸ್ ಪೂರ್ತಿ ಮುಗಿಯೋದ್ರವರೆಗೂ ಕೂಡ ನಾವು ಮಕ್ಕಳ ಒಂದು ಜ್ಞಾನವನ್ನು ಹೆಚ್ಚಿಸೋದ್ರ ಮೇಲೆ ಗಮನವನ್ನು ಹರಿಸ್ತಾ ಇರ್ತೀವಿ. ಸೊ ಉದಾಹರಣೆಗೆ ಕ್ವಿಜ್ಗಳಾಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಓರಲ್ ಕ್ವಶನ್ಸ್, ಪೋರ್ಟ್ಫೋಲಿಯೋ, ರೇಟಿಂಗ್ ಸ್ಕೇಲ್ಸ್, ಇವೆಲ್ಲವೂ ಕೂಡ ಏನಾಗಿವೆ, ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಉದಾಹರಣೆಗಳಾಗಿವೆ. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಅ ಟೀಚರ್ ವಾಂಟ್ಸ್ ದ ಗಿಫ್ಟೆಡ್ ಚಿಲ್ಡ್ರನ್ ಆಫ್ ಹರ್ ಕ್ಲಾಸ್ ಟು ಅಚೀವ್ ದೇರ್ ಪೊಟೆನ್ಷಿಯಲ್. ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಶಿ ನಾಟ್ ಡೂ to achieve her objective? So teacher wants the gifted children of her class to achieve their potential. So which of the following steps she is not going to follow? Option A, teach them to enjoy non-academic activities. Option B, teach them to manage stress. Option C, segregate them from their peers for special attention.
ಆಪ್ಷನ್ ಡಿ ಚಾಲೆಂಜ್ ದೆಮ್ ಟು ಎನ್ಹಾನ್ಸ್ ದ ಕ್ರಿಯೇಟಿವಿಟಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ ಅಂತಂದರೆ, ಒಬ್ಬರು ಶಿಕ್ಷಕಿಯರಿದ್ದಾರೆ, ಆ ಶಿಕ್ಷಕಿಯರು ತಮ್ಮ ತರಗತಿಯಲ್ಲಿನ ಒಬ್ಬ ಪ್ರತಿಭಾನ್ವಿತ ಮಕ್ಕಳನ್ನ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಂತ ಬಯಸ್ತಾ ಇದ್ದಾರೆ. ಅಂದರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಶಿಕ್ಷಕಿಯು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗಾದರೆ ಈ ಉದ್ದೇಶವನ್ನು ಸಾಧಿಸಬೇಕಾದ್ರೆ ಶಿಕ್ಷಕರು ಕೆಳಗಿನವುಗಳಲ್ಲಿ ಯಾವುದನ್ನ ಮಾಡಬಾರ್ದು? ಆಪ್ಷನ್ ಎ ಅಕಾಡೆಮಿ ಏತರ ಅಂದರೆ ಪಠ್ಯೇತರ ಚಟುವಟಿಕೆಗಳನ್ನು ಆನಂದಿಸಲು ಅವರಿಗೆ ಕಲಿಸಬೇಕು. ಆಪ್ಷನ್ ಬಿ ಒತ್ತಡವನ್ನು ನಿರ್ವಹಿಸಲು ಅವರಿಗೆ ಕಲಿಸುವುದು. ಆಪ್ಷನ್ ಸಿ ವಿಶೇಷ ಗಮನಕ್ಕಾಗಿ ಅವರನ್ನು ಗೆಳೆಯರಿಂದ ಪ್ರತ್ಯೇಕಿಸುವುದು. ಆಪ್ಷನ್ ಡಿ ಅವರ ಸೃಜನಶೀಲತೆಯನ್ನು ಹೆಚ್ಚಿಸಲು ಅವರಿಗೆ ಸವಾಲನ್ನು ಹಾಕುವುದು. ಸೊ ಯಾವುದೇ ಒಬ್ಬ ಶಿಕ್ಷಕಿ ಯಾವುದೇ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅಂತ ಬಯಸಿದ್ರೆ ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಆನಂದಿಸಲು ಅವರಿಗೆ ಕಲಿಸಬೇಕಾಗ್ತಾ ಇದೆ, ಸರಿಯಾಗಿದೆ. ಒತ್ತಡವನ್ನು ನಿರ್ವಹಿಸಲು ಕೂಡ ವಿದ್ಯಾರ್ಥಿಗಳಿಗೆ ಕಲಿಸಬೇಕು, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಅವರ ಸೃಜನಶೀಲತೆಯನ್ನು ಹೆಚ್ಚಿಸಲು ಅವ್ರಿಗೆ ಸವಾಲನ್ನು ಕೂಡ ಹಾಕಬಹುದು. ಆದರೆ ಈ ಮಕ್ಕಳ ಮೇಲೆ ಗಮನವನ್ನು ಕೂಡ ನೀಡಬೇಕು. ಆದರೆ ವಿಶೇಷ ಗಮನವನ್ನು ನೀಡುವ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಯನ್ನ ಬೇರೆಯವರಿಂದ ಪ್ರತ್ಯೇಕಿಸಬಾರ್ದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. So here option C, segregate them from their peers for special attention. This is the right answer. This should not do by a good teacher. So now the next question is, which among the following can best be used as asynchronous teaching aid? Option is Skype, blog, Facebook post, online chat, email, Google Hangout. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅಸಮಂಜಸ ಬೋಧನಾ ಸಾಧನವಾಗಿ ಉತ್ತಮವಾಗಿ ಬಳಸಬಹುದು? ಸೊ ಇಲ್ಲಿ ಯಾವುದು ಅಸಿಂಕ್ರನಸ್ ಟೀಚಿಂಗ್ ಏಡ್ ಆಗಿದೆ? ನಮ್ಗೆ ಗೊತ್ತಿದೆ ಟೀಚಿಂಗ್ ಏಡ್ನಲ್ಲಿ ಸಿಂಕ್ರನಸ್ ಟೀಚಿಂಗ್ ಏಡ್ ಅಂತ ಬರುತ್ತೆ, ಅಸಿಂಕ್ರನಸ್ ಟೀಚಿಂಗ್ ಏಡ್ ಅಂತ ಬರುತ್ತೆ, ಮತ್ತು ಹೈಬ್ರಿಡ್ ಟೀಚಿಂಗ್ ಅಂತ ಬರುತ್ತೆ. ಸೊ ಇವುಗಳಲ್ಲಿ ಯಾವುದು ಅಸಿಂಕ್ರನಸ್ ಟೀಚಿಂಗ್ ಏಡ್ಗೆ ಉತ್ತಮ ಉದಾಹರಣೆಗಳಾಗಿವೆ? ಸ್ಕೈಪ್, ಬ್ಲಾಗ್, ಫೇಸ್ಬುಕ್ ಪೋಸ್ಟ್, ಆನ್ಲೈನ್ ಚಾಟ್, ಇಮೇಲ್ ಆ್ಯಂಡ್ ಗೂಗಲ್ ಹ್ಯಾಂಗ್ಔಟ್. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಬಿ, ಸಿ ಆ್ಯಂಡ್ ಇ ಸರಿಯಾಗಿವೆ. ಸೊ ಇಲ್ಲಿ ಬ್ಲಾಗ್ ಆಗಿರ್ಬೋದು, ಫೇಸ್ಬುಕ್ ಪೋಸ್ಟ್ ಆಗಿರ್ಬೋದು ಮತ್ತು ಇಮೇಲ್ ಮೂರೂ ಕೂಡ ಏನಾಗಿವೆ, ಅಸಿಂಕ್ರನಸ್ ಟೀಚಿಂಗ್ ಏಡ್ಗಳಾಗಿವೆ. ಸೊ ಸಿಂಕ್ರನಸ್ ಮತ್ತು ಅಸಿಂಕ್ರನಸ್ ಅಂದರೆ ನಮ್ಗೆ ಗೊತ್ತಿರಬೇಕು. ಈ ಸಿಂಕ್ರನಸ್ ಟೀಚಿಂಗ್ ಏಡ್ನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಿಗೆ ಕಲಿತಾ ಇದ್ದಾರೆ, ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು. ಆದರೆ ಅಸಿಂಕ್ರನಸ್ ಟೀಚಿಂಗ್ ಏಡ್ನಲ್ಲಿ ಶಿಕ್ಷಕರು ಯಾವುದೇ ಒಂದು ಸಮಯಕ್ಕೆ ಪಾಠ ಮಾಡಿರ್ಬೋದು, ವಿದ್ಯಾರ್ಥಿ ಬೇರೊಂದು ಸಮಯಕ್ಕೆ ಅದನ್ನು ಕೇಳ್ತಾ ಇರ್ಬೋದು, ಉದಾಹರಣೆಗೆ ರೆಕಾರ್ಡೆಡ್ ಕ್ಲಾಸ್ ಆಗಿರ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ಸಿಂಕ್ರನಸ್ ಲರ್ನಿಂಗ್, ಇಟ್ ರೆಫರ್ಸ್ ಟು ಇನ್ಸ್ಟ್ರಕ್ಟರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಗ್ಯಾದರಿಂಗ್ ಅಟ್ ದ ಸೇಮ್ ಟೈಮ್. ಇಟ್ ಮೇ ಬಿ ವರ್ಚುವಲಿ ಆರ್ ಫಿಸಿಕಲಿ ಆ್ಯಂಡ್ ಇಂಟ್ರಾಕ್ಟಿಂಗ್ ಇನ್ ರಿಯಲ್ ಟೈಮ್. ಸೊ ಈ ಒಂದು ಸಿಂಕ್ರನಸ್ ಟೀಚಿಂಗ್ ಏಡ್ನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದೇ ಸಮಯಕ್ಕೆ ಕಲಿತಾ ಇದ್ದಾರೆ. ಸೊ ಉದಾಹರಣೆಗೆ ಲೈವ್ ಕ್ಲಾಸಸ್ ಆಗಿರ್ಬೋದು, ಸೊ ಈ ಒಂದು ಗೂಗಲ್ ಮೀಟ್ ಕ್ಲಾಸಸ್ ಆಗಿರ್ಬೋದು. ಸಿಂಕ್ರನಸ್ ಲರ್ನಿಂಗ್ ರೆಫರ್ಸ್ ಟು ಸ್ಟೂಡೆಂಟ್ಸ್ accessing materials at their own place and interacting with each other ಓವರ್ ಅ ಲಾಂಗರ್ ಪೀರಿಯಡ್. ಅಸಿಂಕ್ರನಸ್ ಅಂತಂದರೆ ಶಿಕ್ಷಕರು ಯಾವುದೇ ಒಂದು ಸಮಯಕ್ಕೆ ಪಾಠವನ್ನು ಮಾಡಿರ್ತಾರೆ, ವಿದ್ಯಾರ್ಥಿ ಬೇರೆ ಸಮಯಕ್ಕೆ ಮನೆಯಲ್ಲಿ ಕೂತು ಆ ಪಾಠವನ್ನು ನೋಡ್ತಾ ಇರ್ಬೋದು, ಅಥವಾ ಶಿಕ್ಷಕರು ಕಳಿಸಿರುವ ನೋಟ್ಸ್ಗಳಾಗಿರ್ಬೋದು. ಇವು ಅಸಿಂಕ್ರನಸ್ ಟೀಚಿಂಗ್ ಏಡ್ಗಳಾಗಿವೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೀ ಬಿಹೇವಿಯರ್ ಇನ್ ಇಫೆಕ್ಟಿವ್ ಟೀಚಿಂಗ್? Option A, using student ideas and contribution. Option B, structuring. Option C, instructional variety. Option D, questioning. ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರಮುಖ ನಡವಳಿಕೆಯಾಗಿದೆ? ಆಪ್ಷನ್ ಎ, ವಿದ್ಯಾರ್ಥಿಯ ಆಲೋಚನೆಗಳು ಮತ್ತು ಕೊಡುಗೆಯನ್ನು ಬಳಸುವುದು. ಆಪ್ಷನ್ ಬಿ, ರಚನೆ. ಆಪ್ಷನ್ ಸಿ, ಬೋಧನಾ ವೈವಿಧ್ಯತೆ. ಆಪ್ಷನ್ ಡಿ, ವಿಚಾರಣೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ good key behavior in effective teaching? So as we all know, effective teaching means whatever the teacher is teaching, it should be understood by the students. ಸೊ ಶಿಕ್ಷಕರು ಕಲಿಸುವ ಎಲ್ಲ ವಿಷಯಗಳು ವಿದ್ಯಾರ್ಥಿಗಳನ್ನ ಮುಟ್ಟಿದ್ರೆ, ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥೈಸಿಕೊಂಡ್ರೆ ಅದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಪರಿಣಾಮಕಾರಿ ಬೋಧನೆ ಅಂತ ಕರಿತೀವಿ. ಸೊ ಪರಿಣಾಮಕಾರಿ ಬೋಧನೆಯಲ್ಲಿ ಶಿಕ್ಷಕರು ಉತ್ತಮವಾದ ನಡವಳಿಕೆ ಯಾವುದು ಅಂತಂತಂದ್ರೆ ಅದು ಬೋಧನಾ ವೈವಿಧ್ಯತೆ, ಇನ್ಸ್ಟ್ರಕ್ಷನಲ್ ವೆರೈಟಿ. ಅಂತಂದರೆ ಶಿಕ್ಷಕರು ತಾವು ಬೋಧನೆಯನ್ನು ಮಾಡಬೇಕಾದ್ರೆ ಬೋಧನೆಯನ್ನು ಮಾಡುವ ಸಂದರ್ಭದಲ್ಲಿ ವೈವಿಧ್ಯಮಯವಾಗಿ ಬೋಧನೆಯನ್ನು ಮಾಡಿದರೆ, ಬೇರೆ ಬೇರೆ ಟೀಚಿಂಗ್ ಏಡ್ಗಳನ್ನು ಬಳಸಿದರೆ, ಬೇರೆ ಬೇರೆ
ವಿಧಾನಗಳನ್ನ ಬಳಸಿ ಪಾಠವನ್ನ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅದು ಸರಿಯಾಗಿ ಅರ್ಥ ಆಗ್ತಾ ಇದೆ. ಸೊ ಉದಾಹರಣೆಗೆ ಯೂಸ್ ಆಫ್ use of variation in voice, gestures, rewards and reinforcements. So the technology, other activities, displays, materials, these are examples for instructional variety. So ಇಲ್ಲಿ ವೈವಿಧ್ಯತಾ ಬೋಧನೆ ಅಂತಂದ್ರೆ ಶಿಕ್ಷಕರು ಬೇರೆ ಬೇರೆ ಟೀಚಿಂಗ್ ಏಡ್ಸ್ ಗಳನ್ನ ಬಳಸಬಹುದು. ಸೊ ಕೆಲವೊಂದು ಸಂದರ್ಭಗಳಲ್ಲಿ ವಯಸ್ಸನ್ನ ಕಡಿಮೆ ಮಾಡಿ, ಕೆಲವು ಸಂದರ್ಭಗಳಲ್ಲಿ ವಯಸ್ಸನ್ನ ಜಾಸ್ತಿ ಮಾಡಬಹುದು. ಈ ರೀತಿ ಬೇರೆ ಬೇರೆ ಪದ್ಧತಿಗಳ ಮೂಲಕ ಶಿಕ್ಷಣವನ್ನ ನೀಡಿದಾಗ ಅದು ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಅದಕ್ಕೆ ನಾವು ಎಫೆಕ್ಟಿವ್ ಟೀಚಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, which one of the following is considered a sign of motivated teaching? Option A, students asking questions. Option B, maximum attendance of the students. Option C, pin drop silence in the classroom. Option D, students taking notes. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರೇರೇಪಿತ ಬೋಧನೆಯ ಸಂಕೇತ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಎ, ಪ್ರಶ್ನೆಗಳನ್ನ ಕೇಳುವ ವಿದ್ಯಾರ್ಥಿಗಳು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಗರಿಷ್ಠ ಹಾಜರಾತಿ. ಆಪ್ಷನ್ ಸಿ, ತರಗತಿಯಲ್ಲಿ ಪಿನ್ ಡ್ರಾಪ್ ಮೌನ. ಆಪ್ಷನ್ ಡಿ, ಟಿಪ್ಪಣಿಗಳನ್ನ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು. ಸೊ ಈಚ್ ಆಫ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್. ಸೊ ಯಾವ ಒಂದು ಸಂದರ್ಭದಲ್ಲಿ ಯಾವನ್ನು ವಿದ್ಯಾರ್ಥಿಗಳು ಪ್ರೇರೇಪಿತ ಬೋಧನೆಯ ಸಂಕೇತ ಅಂತ ಹೇಳ್ತಾ ಇದ್ದೀವಿ? ಸೊ ಯಾವ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಗರಿಷ್ಠ ಹಾಜರಾತಿ ಇದ್ದರೆ ಅದನ್ನು ನಾವು ಪ್ರೇರೇಪಿತ ಬೋಧನೆ ಅಂತ ಹೇಳಲ್ಲ. ತರಗತಿಯಲ್ಲಿ ತುಂಬಾ ಪಿನ್ ಡ್ರಾಪ್ ಸೈಲೆನ್ಸ್ ಬೇಕು, ಆದರೆ ಪೂರ್ತಿ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಅಂತ ಅದು ಅಲ್ಲಿ ನಾವು ಬೋಧನೆ ಎಫೆಕ್ಟಿವ್ ಆಗ್ತಾ ಇದೆ ಅಂತ ಹೇಳಕ್ ಬರಲ್ಲ. ವಿದ್ಯಾರ್ಥಿಗಳ ನೋಟ್ಸ್ ಅನ್ನ ಸರಿಯಾಗಿ ತೆಗೆದುಕೊಳ್ತಾ ಇದ್ರೆ ಅದು ಎಫೆಕ್ಟಿವ್ ಟೀಚಿಂಗ್ ಅಂತ ಹೇಳಕ್ ಬರಲ್ಲ. ಸೊ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಅರ್ಥ ಆಗದೇ ಇದ್ರೆ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದನ್ನ ನಾವು ಏನಂತ ಹೇಳ್ಬೋದು? ಪ್ರೇರೇಪಿತ ಬೋಧನೆ ಅಂತ ಹೇಳ್ಬೋದು. ಹಿಯರ್ ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವೆಶ್ಚನ್, it is an example for motivated teaching. So it is a good sign of motivation teaching. So the next question is, what are the required for good teaching? Diagnosis, remedy, direction, feedback. ಉತ್ತಮ ಬೋಧನೆಗೆ ಏನೇನು ಬೇಕು? ಆಪ್ಷನ್ ಎ, ಡಯಾಗ್ನೋಸಿಸ್, ರೋಗ ನಿರ್ಣಯ ಅಂತ ಬಂದಿದೆ. ಇಲ್ಲಿ ಡಯಾಗ್ನೋಸಿಸ್ ಅಂತಂತಂದ್ರೆ ಮಕ್ಕಳಲ್ಲಿರುವ ತಪ್ಪುಗಳನ್ನು ಹುಡುಕಿ ಅದಕ್ಕೆ ನಾವು ಸೊಲ್ಯೂಷನ್ಗಳನ್ನು ನೀಡುವುದು. ಆಪ್ಷನ್ ಬಿ, ಪರಿಹಾರ. ಆಪ್ಷನ್ ಸಿ, ನಿರ್ದೇಶನ. ಆಪ್ಷನ್ ಡಿ, ಪ್ರತಿಕ್ರಿಯೆ. ಸೊ ಡಯಾಗ್ನೋಸಿಸ್, ರೆಮಿಡಿ, ಡೈರೆಕ್ಷನ್, ಫೀಡ್ಬ್ಯಾಕ್. ಸೊ ಆಲ್ ದೀಸ್ ಆರ್ ರಿಕ್ವೈರ್ಡ್ ಫಾರ್ ಗುಡ್ ಟೀಚಿಂಗ್. ಸೊ ಯಾವುದೇ ಒಂದು ಬೋಧನೆಗೆ ಈ ನಾಲ್ಕು ಕೂಡ ಬೇಕಾಗ್ತವೆ. ಡಯಾಗ್ನೋಸಿಸ್ ಆಗ್ಬೋದು, ರೆಮಿಡಿ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು, ಮತ್ತೆ ಫೀಡ್ಬ್ಯಾಕ್ ಆಗ್ಬೋದು. ಸೊ ನೆನಪಿಡಬೇಕು, ಕೆಲವೊಮ್ಮೆ ಫೀಡ್ಬ್ಯಾಕ್ ಬರಲ್ಲ ಅಂತ ಯೋಚನೆ ಮಾಡ್ತೀವಿ, ಬಟ್ ಫೀಡ್ಬ್ಯಾಕ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಗುಡ್ ಟೀಚಿಂಗ್. ಅಂದ್ರೆ ನಮ್ಮ ಬೋಧನೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಪರೀಕ್ಷೆ ಮಾಡಲು ಶಿಕ್ಷಕರು ಪರೀಕ್ಷೆಗಳನ್ನು ತೆಗೆದುಕೊಳ್ತಾರೆ, ಮೌಖಿಕ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಕೂಡ ಉತ್ತಮ ಬೋಧನೆಗೆ ಅವಶ್ಯಕವಾಗಿದೆ. The next question is, has chairman of an independent commission on education, Jacques Delors report to UNESCO was titled? ಶಿಕ್ಷಣದ ಸ್ವತಂತ್ರ ಆಯೋಗದ ಅಧ್ಯಕ್ಷರಾಗಿ ಜಾಕ್ವೆಸ್ ಡೆಲೋರ್ಸ್ ಯುನೆಸ್ಕೋಗೆ ನೀಡಿದ ವರದಿಗೆ ಏನಂತ ಹೆಸರಿಸಲಾಯಿತು? ಆಪ್ಷನ್ ಎ, ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಎಜುಕೇಶನ್ ರಿಪೋರ್ಟ್. ಆಪ್ಷನ್ ಬಿ, ಮಿಲೇನಿಯಂ ಡೆವಲಪ್ಮೆಂಟ್ ರಿಪೋರ್ಟ್. ಆಪ್ಷನ್ ಸಿ, ಲರ್ನಿಂಗ್ ದ ಟ್ರೆಜರ್ ವಿದಿನ್. ಆಪ್ಷನ್ ಡಿ, ವರ್ಲ್ಡ್ ಡಿಕ್ಲರೇಷನ್ ಆನ್ ಎಜುಕೇಶನ್ ಫಾರ್ ಆಲ್. So here the right answer for this question is option C, learning the treasure within. So Jacques Delors report to UNESCO is titled as Learning the Treasure Within. This report was created by International Commission on Education for the 21st century. So ಇದನ್ನು ನೆನಪಿನಲ್ಲಿರಬೇಕು. ಈ ಒಂದು ರಿಪೋರ್ಟ್ ಅನ್ನ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಎಜುಕೇಶನ್ ರೆಡಿ ಮಾಡಲಾಗಿದೆ. ಇಟ್ ಎಕ್ಸ್ಪ್ಲೋರ್ಸ್ ದ ಎಸೆನ್ಷಿಯಲ್ ರೋಲ್ ಆಫ್ ಎಜುಕೇಶನ್ ಇನ್ ಫೋಸ್ಟರಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಜೀವನ ಪೂರ್ತಿ ವಿದ್ಯಾರ್ಥಿಗಳನ್ನು ಕಲಿಯುವಂತೆ ಮಾಡಲು, ಅವರಿಗೆ ಜ್ಞಾನವನ್ನು ನೀಡಲು, ಅವರ ಅಭಿವೃದ್ಧಿಯನ್ನು ಮಾಡಲು ಬೇಕಾಗುವ ಒಂದು ಅಂಶಗಳನ್ನು, ಶಿಕ್ಷಕರ ಪಾತ್ರವನ್ನು ಈ ರಿಪೋರ್ಟ್ ವಿವರಿಸ್ತಾ ಇದೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ದ ಕಂಪ್ಯೂಟರ್ ಬೇಸ್ಡ್ ಟೀಚಿಂಗ್ ಮಾಡೆಲ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ. ಕಂಪ್ಯೂಟರ್ ಆಧಾರಿತ ಬೋಧನಾ ಮಾದರಿಯನ್ನ ಯಾರು ಅಭಿವೃದ್ಧಿಪಡಿಸಿದರು? ಆಪ್ಷನ್ ಎ, ಗಿಲ್ಬರ್ಟ್. ಆಪ್ಷನ್ ಬಿ, ಸ್ಟೋಲೋರೋ ಅಂಡ್ ಡೇವಿಸ್. ಆಪ್ಷನ್ ಸಿ, ರಾಬರ್ಟ್ ಗಾಗ್ನೆ. ಆಪ್ಷನ್ ಡಿ, ಮೆಕ್ನರ್. Yes, here the right answer for this question is option B, Stoloro and Davis.
So the next question is the essence of an effective classroom environment is option A variety of teaching aids, option B lively student teacher interaction, ಆಪ್ಷನ್ ಸಿ ಪಿನ್ ಡ್ರಾಪ್ ಸೈಲೆನ್ಸ್, ಆಪ್ಷನ್ ಡಿ ಸ್ಟ್ರಿಕ್ಟ್ ಡಿಸಿಪ್ಲಿನ್. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ ಅಂತಂದ್ರೆ ಪರಿಣಾಮಕಾರಿ ತರಗತಿಯ ಒಂದು ವಾತಾವರಣ ಯಾವ ರೀತಿ ಇರಬೇಕು. ಆಪ್ಷನ್ ಎ ಶಿಕ್ಷಕರು ವಿವಿಧ ಬೋಧನಾ ಸಾಧನಗಳನ್ನ ಬಳಕೆ ಮಾಡಬೇಕು. ಆಪ್ಷನ್ ಬಿ ಉತ್ಸಾಹಭರಿತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಒಂದು ಸಂವಾದ ಇರಬೇಕು. ಆಪ್ಷನ್ ಸಿ ಪಿನ್ ಡ್ರಾಪ್ ಮೌನ ಇರಬೇಕು. ಆಪ್ಷನ್ ಡಿ ಕಟ್ಟುನಿಟ್ಟಾದ ಶಿಸ್ತು ಇರಬೇಕು. ಸೊ ಇಲ್ಲಿ ಯಾವುದೇ ಒಂದು ಪರಿಣಾಮಕಾರಿ ತರಗತಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಕೂಡ ಬೇಕಾಗುತ್ತೆ, ಶಿಕ್ಷಕರು ಶಿಸ್ತನ್ನು ಕೂಡ ಕಾಪಾಡಬೇಕಾಗತ್ತೆ, ಉತ್ಸಾಹಭರಿತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಬೇಕು, ಬೋಧನಾ ಸಾಮಗ್ರಿಗಳು ಕೂಡ ಅವಶ್ಯಕವಿವೆ. ಅದರಲ್ಲಿ ಅತಿ ಮುಖ್ಯವಾದ ಒಂದು ಅಂಶ ಅಂತಂದ್ರೆ ಉತ್ಸಾಹಭರಿತ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂವಾದ. ಸೊ ಯಾವಾಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉತ್ಸಾಹಭರಿತವಾಗಿ ಪ್ರಶ್ನೆಗಳನ್ನ ಕೇಳುವುದು, ಉತ್ತರಗಳನ್ನ ಹೇಳುವುದು, ಈ ರೀತಿ ಭಾಗವಹಿಸ್ತಾ ಇದ್ದಾರೆ, ಅವಾಗ ತರಗತಿ ಏನಾಗ್ತಾ ಇದೆ, ಪರಿಣಾಮಕಾರಿ ಆಗ್ತಾ ಇದೆ. ಪರಿಣಾಮಕಾರಿ ತರಗತಿಗೆ ಬೋಧನಾ ಸಾಮಗ್ರಿಗಳು ಕೂಡ ಅವಶ್ಯಕ ಇವೆ. ವಿದ್ಯಾರ್ಥಿಗಳು ಮೌನದಿಂದ ಕೇಳಬೇಕಾಗುತ್ತೆ, ಶಿಸ್ತನ್ನು ಕೂಡ ಕಾಪಾಡಬೇಕಾಗುತ್ತೆ. ಆದ್ರೆ ಇದ್ರ ಜೊತೆಗೆ ಒಂದು ಅತಿ ಮುಖ್ಯವಾದ ಒಂದು ಅಂಶ ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಸೊ ದ ಲೈವ್ಲಿ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್, ಇಟ್ ಈಸ್ ದ ರೈಟ್ ಆನ್ಸರ್. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ effective classroom. The next question is what is the full form of GPA? GPA ಪೂರ್ಣ ರೂಪ ಏನು? ಆಪ್ಷನ್ ಎ ಗ್ರಾಜ್ಯುಯೇಟ್ ಅಂಡ್ ಪ್ರೊಫೆಷನಲ್ ಅಸೆಸ್ಮೆಂಟ್, ಆಪ್ಷನ್ ಬಿ ಗ್ರೇಡ್ ಪಾಯಿಂಟ್ ಎವರೇಜ್, ಆಪ್ಷನ್ ಸಿ ಗ್ರೂಪ್ ಆಫ್ ಪ್ರೊಫೆಷನಲ್ ಅಡ್ವೈಸರ್ಸ್, ಆಪ್ಷನ್ ಡಿ ಗ್ಲೋಬಲ್ ಪಾಪ್ಯುಲೇಷನ್ ಎವರೇಜ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಬಿ. GPA ಅಂತಂದ್ರೆ ಗ್ರೇಡ್ ಪಾಯಿಂಟ್ ಎವರೇಜ್. So GPA, the full form is grade point average. It is numerical representation of students' academic performance over a specific period, typically a semester or an academic year. So GPA ಅಂತಂದ್ರೆ ಗ್ರೇಡ್ ಪಾಯಿಂಟ್ ಅವರೇಜ್ ಅಂತ. ಇದು ಯಾವುದೇ ಒಬ್ಬ ವಿದ್ಯಾರ್ಥಿಯ ಒಂದು ವರ್ಷ ಅಥವಾ ಆ ಒಂದು ಸೆಮೆಸ್ಟರ್ಗೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ತಿಳಿಸ್ಕೊಡ್ತಾ ಇದೆ. So the next question is which of the following set of statements represents acceptable propositions in respect of teaching learning relationships? Choose the correct answer, correct code to indicate your answer. First one, when students illi which of the following set of statements represents acceptable propositions in respect to teaching learning relationships. So illi 6 ಸ್ಟೇಟ್ಮೆಂಟ್ ಗಳನ್ನು ನೀಡಿದ್ದಾರೆ. ಈ 6 ಸ್ಟೇಟ್ಮೆಂಟ್ ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಉತ್ತಮವಾದ ಟೀಚಿಂಗ್ ಲರ್ನಿಂಗ್ ರಿಲೇಶನ್ಶಿಪ್ ಅಂದ್ರೆ ಕಲಿಕೆ ಮತ್ತು ಬೋಧನೆಯ ಸಂಬಂಧವನ್ನ ವಿವರಿಸ್ತಾ ಇದೆ, ಯಾವ ಒಂದು ಸ್ಟೇಟ್ಮೆಂಟ್ ಗಳನ್ನ ನಾವು ಸ್ವೀಕರಿಸಬಹುದು. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ವೆನ್ ಸ್ಟೂಡೆಂಟ್ ಫೇಲ್ ಇನ್ ಅ ಟೆಸ್ಟ್ ಇಟ್ ಈಸ್ ದ ಟೀಚರ್ ಹೂ ಫೇಲ್ಸ್. ಸೊ ಯಾವಾಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ದಾನೆ, ಆ ಸಂದರ್ಭದಲ್ಲಿ ಶಿಕ್ಷಕರು ಕೂಡ ಫೇಲ್ ಆಗಿದ್ದಾರೆ, ಕಲಿಸುವಲ್ಲಿ ಎಲ್ಲೋ ತಪ್ಪಿದ್ದಾರೆ ಅಂತ ಅರ್ಥ. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಎವ್ರಿ ಟೀಚಿಂಗ್ ಮಸ್ಟ್ ಏಮ್ ಅಟ್ ಎನ್ಶ್ಯೂರ್ ಲರ್ನಿಂಗ್. ಪ್ರತಿಯೊಂದು ಬೋಧನೆಯು ಉತ್ತಮವಾದ ಕಲಿಕೆಯ ಕಡೆ ಫೋಕಸ್ ಮಾಡ್ತಾ ಇದೆ. ಥರ್ಡ್ ಒನ್, ದೇರ್ ಕ್ಯಾನ್ ಬಿ ಟೀಚಿಂಗ್ ವಿದೌಟ್ ಲರ್ನಿಂಗ್ ಟೇಕಿಂಗ್ ಪ್ಲೇಸ್. ದೇರ್ ಕ್ಯಾನ್ ಬಿ ಟೀಚಿಂಗ್ ವಿದೌಟ್ ಲರ್ನಿಂಗ್ ಟೇಕಿಂಗ್ ಪ್ಲೇಸ್. ಸೊ ಎಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಲಿಕೆ ಇಲ್ಲದಿದ್ರೂ ಕೂಡ ಬೋಧನೆಯ ಕಾರ್ಯ ನಡೀತಾ ಇರ್ತದೆ. ಫೋರ್ತ್ ಒನ್, ದೇರ್ ಕ್ಯಾನ್ ಬಿ ನೋ ಲರ್ನಿಂಗ್ ವಿದೌಟ್ ಟೀಚಿಂಗ್. ಸೊ ಇಲ್ಲಿ ಬೋಧನೆ ಇಲ್ಲದೆ ಕಲಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಇಸ್ ಅ ಟೀಚರ್ ಟೀಚರ್ಸ್ ಬಟ್ ಲರ್ನ್ಸ್ ಆಲ್ಸೋ. ಶಿಕ್ಷಕರು ಕಲಿಸುವುದರ ಜೊತೆಗೆ ತಾವು ಕೂಡ ಕಲಿತಾ ಇದ್ದಾರೆ. ರಿಯಲ್ ಲರ್ನಿಂಗ್ ಇಂಪ್ಲೈಸ್ ರೂಟ್ ಲರ್ನಿಂಗ್. ಸೊ ರಿಯಲ್ ಲರ್ನಿಂಗ್ ಅಂತಂತಂದ್ರೆ ಈ ಬಾಯಿ ಕಂಠಪಾಠ ಮಾಡುವುದು. ಸೊ ಹಿಯರ್ 6 statements are given. So you have to choose the correct statements. So this question is for you. You have to comment the right answer in the ಕಮೆಂಟ್ ಸೆಕ್ಷನ್. ಸೊ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಸಲುವಾಗಿ ನೀಡಲಾಗಿದೆ. ಸೊ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನ ಮಾಡಬೇಕು, ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರವನ್ನ ಬರಿಬೇಕು. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅಂಡ್ ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಜಾಯಿನ್ ಅವರ್ Karnataka SET paper 1 course, so in this course you will get complete theory lectures, complete MCQ lectures, notes on all the units, MCQ lectures on all the units. Then you will get 50 mock tests. If you want to join this course, you can contact this given number, or else you can download global online app from the Play Store, register with your name and mobile number,
then you can buy our course. So and you will get every content in the app. Yes, I wish all the best to all. Thank you.